ನೋಡಿ, ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಅಧ್ಯಾಯ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯ. ಇಲ್ಲಿ ಮೊದಲನೇ ಪ್ರಶ್ನೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 2022ಗೆ ಏನಂತ ಬಂದಿದೆ ನೋಡ್ರಿ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ AOB 90 ಡಿಗ್ರಿ ಇದೆ. AOB ಏನಿದೆ ನಿಮಗೆ 90 ಡಿಗ್ರಿ ಇದೆ. ಆಮೇಲೆ O ಕೇಂದ್ರ ವೃತ್ತದಲ್ಲಿ ಕಂಸ ABಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಕಂಸದ ಉದ್ದ, ಈ ABಯ ಉದ್ದವನ್ನು ಕಂಡುಹಿಡಿಯಬೇಕಾಗಿದೆ. ಈ ಎದಿಂದ ಬಿದವರೆಗೆ ಇದು ಕಂಸವನ್ನು S ಅಂತ ಗುರುತಿಸೋಣ. ಈ ಉದ್ದವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ತ್ರಿಜ್ಯ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಥೀಟಾ ಎಷ್ಟು 90 ಡಿಗ್ರಿ ಇದೆ. ಆಮೇಲೆ ತ್ರಿಜ್ಯ ಎಷ್ಟಿದೆ 7 ಸೆಂಟಿಮೀಟರ್ ಇದೆ. ಆಮೇಲೆ ಈ ಉದ್ದ S ನಾವು ಕಂಡುಹಿಡಿಯಬೇಕು, ಸರಿನಾ? ಈ ತ್ರಿಜ್ಯಾಂತರ ಕಂಸದ ಉದ್ದ S ಇರ್ತಕ್ಕಂಥ ಸೂತ್ರ ಏನಂದ್ರೆ θ/360 × 2πr ಸೂತ್ರ ಐತೆ ಅನ್ನೋದು ನಿಮಗೆಲ್ಲ ಗೊತ್ತು. ಈ ಸೂತ್ರದಲ್ಲಿ ತ್ರಿಜ್ಯದ ಬೆಲೆ ಆಮೇಲೆ ಕೋನದ ಬೆಲೆ ಹಾಕಿ ಪೈನ ಬೆಲೆ ಹಾಕಿ ಸುಲಭೀಕರಣ ಮಾಡಿದರೆ ಉತ್ತರ ಸಿಗುತ್ತೆ. ಥೀಟಾದ ಬೆಲೆ ಎಷ್ಟದ 90 ಇದೆ. 90 / 360 ಬರೆಯೋಣ. ಇಂಟು 2 ಇಂಟು ಪೈ ಅಂದರೆ ಎಷ್ಟು 22 7 ಆಮೇಲೆ ತ್ರಿಜ್ಯ ಆರ್ನ ಬೆಲೆ ಎಷ್ಟಿದೆ ನೋಡ್ರಿ 7 ಸೆಂಟಿಮೀಟರ್ ಇದೆ. 7ಅನ್ನು ಹಾಕ್ರಿ. ಈಗ 90 1 94 360 ನಿಮಗೆಲ್ಲ ಗೊತ್ತು. 2 1 2 2 ಆಮೇಲೆ ಮತ್ತೆ 2 ಕಟ್ತಾವ್ರಿ. 2 1 2 11 ಆಮೇಲೆ 7 ಮತ್ತು 7 ಕಟ್ತಾವ್ರಿ. ನಿಮಗೆ ಅಂಶದೊಳಗೆ ಏನು ಉಳಿತಪ್ಪ ಅಂತಂದ್ರೆ 11 ಉಳಿತು, ಛೇದದೊಳಗೆ 1 ಉಳಿತು. 11/1 ಅಂದರೆ ಮತ್ತೇನು ಉಳಿದಿಲ್ಲಲ್ಲ ಛೇದದಾಗ ನೋಡ್ರಿ. ಸರಿ, 11/1 ಅಂದರೆ S ಎಷ್ಟು 11 ಸೆಂಟಿಮೀಟರ್. ಅಂದರೆ ಈ ತ್ರಿಜ್ಯಾಂತರ ಕಂಸ ABಯ ಉದ್ದ, AB ಕಂಸದ ಉದ್ದ ಎಷ್ಟು ಅಂತಂದ್ರೆ 11 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. AB ಕಂಸದ ಉದ್ದ 11 ಸೆಂಟಿಮೀಟರ್ ಅನ್ನೋದನ್ನು ನೋಡ್ತೀವಿ. ಹಾಗೆಯೇ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಇಲ್ಲೊಂದು ಅರ್ಧ ವೃತ್ತ ಕೊಟ್ಟಿದ್ದಾರೆ. ಅದರ ವ್ಯಾಸ ಎಷ್ಟಿದೆ 7 ಸೆಂಟಿಮೀಟರ್ ಇದೆ. ವ್ಯಾಸ D = 7 ಸೆಂಟಿಮೀಟರ್ ಅಂದ್ರೆ ತ್ರಿಜ್ಯ ಎಷ್ಟು ಬರೀತೀರಿ? ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರ್ತೈತಿ. ಹಾಗಾಗಿ R ಏನು ಬರೆಯೋಣ 7/2 ಸೆಂಟಿಮೀಟರ್ ಬರೆಯೋಣ, ಅಥವಾ 3.5 ಸೆಂಟಿಮೀಟರ್ ಬರೆದ್ರು ನಡೀತದೆ. ಇನ್ನು ಅರ್ಧ ವೃತ್ತದ ಕಂಸದ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಕಂಸದ ಉದ್ದ, ಅರ್ಧ ವೃತ್ತದ ಕಂಸದ ಉದ್ದ ಅಂದರೆ ಏನು? ಪರಿಧಿ ಏನಿರ್ತೈತಿಲ್ಲ, ವೃತ್ತದ ಪರಿಧಿ, ಆ ವೃತ್ತದ ಪರಿಧಿಗೆ ಅರ್ಧ ಮಾಡ್ಕೋಬೇಕು. ಪರಿಧಿಯ ಉದ್ದ ಏನಿರ್ತೈತಿಲ್ಲ ಅದಕ್ಕೆ ಎಷ್ಟಲೇ ಭಾಗಿಸ್ಕೋಬೇಕು ನಾವು? 2ಲೇ ಭಾಗಿಸ್ಕೋಬೇಕು. ನಮಗೆ ಪರಿಧಿ ಪೂರ್ತಿ ವೃತ್ತ ತೊಗೊಂಡ್ರೆ ಅದರದ್ದು ಉದ್ದ ಎಷ್ಟಿರ್ತೈತಿ? ಪರಿಧಿಯ ಉದ್ದ 2πr ಇರ್ತೈತಿ. ಆಮೇಲೆ ಅದಕ್ಕೆ ಎಷ್ಟಲೇ ಭಾಗಿಸ್ತೀರಿ? 2ಲಿಂದ ಭಾಗಿಸ್ತೀರಿ. 2 2 ಕಟ್ತಾ ಹೊಡಿ. ಅಂದ್ರೆ ಉಳಿತು ಎಷ್ಟು ನೋಡ್ರಿ ಇಲ್ಲಿ? π × r ಉಳಿತು. π × r ಉಳಿತು. ಈಗ π ಅಂದರೆ ಎಷ್ಟು 22 7 ತ್ರಿಜ್ಯದ ಬೆಲೆ ಎಷ್ಟು ಅಂತಂದ್ರೆ 7/2 ಅಂತ ಇದೆ. ಇಲ್ಲೂ ಕೂಡ 7 7 ಕ್ಯಾನ್ಸಲ್ ಆಗುತ್ತೆ. 2 1 2 11 ಅಂದರೆ ಕೊನೆಗೆ ಉಳಿತಕ್ಕಂಥ ಉತ್ತರ 11 ಸೆಂಟಿಮೀಟರ್. ಈ ಪ್ರಶ್ನೆಗೂ ಕೂಡ 11 ಸೆಂಟಿಮೀಟರ್ನ ಉತ್ತರ ಬರ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ವೃತ್ತ ಇದೆ. ವೃತ್ತದಲ್ಲಿ ಒಂದು ತ್ರಿಜ್ಯಾಂತರ ಖಂಡ ಇದೆ. 21 ಸೆಂಟಿಮೀಟರ್ ತ್ರಿಜ್ಯ ಇದೆ. ಇದರ್ಥ 21 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ಒಂದು ವೃತ್ತದಲ್ಲಿನ AC ಕಂಸವು, AC ಅಂತಕ್ಕಂಥ ಕಂಸ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ಹಾಗಿರಬೇಕಾದ್ರೆ ಕಂಸ ACಯ ಉದ್ದ ಎದಿಂದ ಸಿದವರೆಗೆ, ಇಲ್ಲಿ ಎದಿಂದ ಸಿದವರೆಗೆ ಈ ACಯ ಕಂಸದ ಉದ್ದ ಕಂಡುಹಿಡಿಯಬೇಕು. ತ್ರಿಜ್ಯಾಂತರ ಖಂಡ AOCಯ ವಿಸ್ತೀರ್ಣವನ್ನು ನಾವು ಏನು ಮಾಡಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಮೊದಲನೇದು ಕಂಸ ACಯ ಉದ್ದವನ್ನು ಕಂಡುಹಿಡಿಯೋಣ. ಕಂಸ ಯಾವುದದು? AC. ಇದರದ್ದು ಉದ್ದ = ನಮಗೆ ಸೂತ್ರ ಏನಪ್ಪ ಅಂತಂದ್ರೆ ಈಗ ತಾನೇ ಬಳಕೆ ಮಾಡಿದ್ದೀವಿ. θ/360 × 2πr. θ/360 × 2πr ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಥೀಟಾದ ಬೆಲೆ ಎಷ್ಟು ಅಂತಂದರೆ 60 / 360 ಇಂಟು 2 ಇಂಟು ಪೈ ಅಂದರೆ ಎಷ್ಟು 22 7 ಇಂಟು ತ್ರಿಜ್ಯ ಎಷ್ಟಪ್ಪ ಅಂತಂದ್ರೆ ಇಲ್ಲಿ 21 ಇದೆ. ಸುಲಭೀಕರಣ ಮಾಡೋಣ. 0 0 ಕ್ಯಾನ್ಸಲ್ ಆಯಿತು. 6 1 6 6 36 2 1 2 3 3 1 3 7 7 1 7 1 ಉಳಿತು ಏನಪ್ಪ ಅಂದ್ರೆ ಫೈನಲಿ ನಿಮ್ಗೆ 22 ಉಳಿತದೆ. ಹಾಗಾಗಿ ಆ AC ಕಂಸದ ಉದ್ದ 22 ಸೆಂಟಿಮೀಟರ್ ಆಗ್ತದೆ ಅನ್ನೋದನ್ನು ನೋಡ್ತೀವಿ. ಕಂಸ ACಯ ಉದ್ದ ಎಷ್ಟು
22 ಸೆಂಟಿಮೀಟರ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಎರಡನೇ ಭಾಗ ತ್ರಿಜ್ಯಾಂತರ ಖಂಡ AOC ವಿಸ್ತೀರ್ಣ. AOC ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ ಯಾವುದದು AOC, ಇದರದ್ದು ವಿಸ್ತೀರ್ಣ ಬೇಕಾಗಿದೆ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಏನು ಸೂತ್ರ ಐತೆ ಅಂದರೆ θ/360 ಇಂಟು πr² ಅಂತಕ್ಕಂಥದ್ದು ನಿಮಗೆಲ್ಲ ಸೂತ್ರ ಗೊತ್ತು. ಈ ಸೂತ್ರದಲ್ಲಿ ಬೆಲೆಯನ್ನು ಹಾಕಿದೆ. ಥೀಟ ಎಷ್ಟಿದೆ? 60 ಇದೆ. ಆಮೇಲೆ 360 ನಿಮ್ಮ ಸೂತ್ರದಲ್ಲಿದೆ. ಪೈದ ಬೆಲೆ 22 ಇದೆ. ತ್ರಿಜ್ಯ ಎಷ್ಟಿದೆಯಪ್ಪ ಅಂತಂದ್ರೆ 21 ಸೆಂಟಿಮೀಟರ್ ಇದೆ. 21 ಸೆಂಟಿಮೀಟರ್ ತ್ರಿಜ್ಯ ಇದೆ. r² ಇರೋದ್ರಿಂದ 21 ಗುಂಡ್ಲೆ 21 ಬನ್ನಿ. ಈಗ ನಿಮ್ಗೇನಾಗ್ತದೆ? 0 ಹೊಡೆದಾಕ್ರಿ. 6 1 6 36, 3 ಕಡೆ ತಗೋತ ನೋಡ್ರಿ. 3 2 3 7 21, ಮತ್ತು ಈ 7 ಹೊಡೆದಾಕ್ರಿ. 2 1 2 11 ಅಂದ್ರೆ ಉಳಿತೈತೆ ನಿಮ್ಗೆ ಅಂಶದಾಗ 11 ಉಳಿತು. ಮುಂದೇನು ಉಳಿತು ನೋಡ್ರಿ? 21 ಉಳಿತು. ಈ 21 ಮತ್ತು 11 ಗುಣಿಸ್ತಕ್ಕಂಥ ಕೆಲಸ ಮಾಡಿರಿ. 21 × 11, 21 × 11, 1 1 1, 1 2 2, ಮತ್ತು 1, ಆಮೇಲೆ 1 2 2, ಅಂದರೆ ಎಷ್ಟು ಬರ್ತದೆ? 1 3 2, 231 ಚದರ ಸೆಂಟಿಮೀಟರ್. ಇದು ವಿಸ್ತೀರ್ಣ ಇರೋದ್ರಿಂದ ಚದರ ಸೆಂಟಿಮೀಟರ್ನ ಬರೀಬೇಕು. 231 ಚದರ ಸೆಂಟಿಮೀಟರ್ ಉತ್ತರ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಚಿತ್ರದಲ್ಲಿ OAPBಯು ಒಂದು ವೃತ್ತ ಚತುರ್ಥಕ OAPಯ ತ್ರಿಜ್ಯಾಂತರ ಖಂಡವಾಗಿದೆ. OAPB ಒಂದು ವೃತ್ತ ಚತುರ್ಥಕ. OAPB ಇದ್ದದ್ದು ಒಂದು ವೃತ್ತ ಚತುರ್ಥಕ ಅದ. ಮತ್ತು OAP ಅಷ್ಟೇ ಅದಲ್ಲ, ಇದು ಒಂದು ತ್ರಿಜ್ಯಾಂತರ ಖಂಡವಾಗಿದೆ. ಆಮೇಲೆ AOP 30 ಡಿಗ್ರಿ ಕೊಟ್ಟಿದ್ದಾರೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕೊಟ್ಟಿದ್ದಾರೆ 462 ಚದರ ಸೆಂಟಿಮೀಟರ್ ಅಂತೇಳಿ. PB ಕಂಸದ ಉದ್ದವನ್ನು ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ನಮಗೆ PB ಕಂಸದ ಉದ್ದವನ್ನು ಕಂಡುಹಿಡಿಬೇಕಂದ್ರೆ ನಮಗೇನು ಬೇಕು? ಇಲ್ಲೇನ PB ಕಂಸದಿಂದ ಕೇಂದ್ರದಲ್ಲಿ ಉಂಟಾಗೈತಲ್ಲ, ಈ ಕೋನ ಬೇಕು. ಅದನ್ನು ಸುಲಭವಾಗಿ ತಗೋಬೋದು. ಕೋನ್ POB ಎಷ್ಟಕ್ಕೆ ಸಮ ಆಗ್ತದೆ? ನಮಗೆ 90 ಡಿಗ್ರಿ ಐತಿದು ಪೂರ್ಣ ಓದಾಗ ಉಂಟಾಗಿರ್ತಕ್ಕಂಥ ಕೋನ. ಅದರೊಳಗೆ 30 ಡಿಗ್ರಿ ಬಿಡ್ರಿ, ಅಂದ್ರೆ 60 ಡಿಗ್ರಿ ಉಂಟಾಗ್ತದೆ ಅಂತಕ್ಕಂಥ ನಮ್ಗೆ ಗೊತ್ತಾಯಿತು. ಇಲ್ಲಿ 60 ಡಿಗ್ರಿ ಬಂತು. ಇನ್ನೇನು ಮಾಡ್ಬೇಕು? ನಾವು ತ್ರಿಜ್ಯ ಕಂಡು ಹಿಡ್ಕೋಬೇಕು. OP OP ಹೆಂಗೆ ಕಂಡು ಹಿಡಿಬೇಕಂದ್ರೆ ನಿಮ್ಗೆ ತ್ರಿಜ್ಯಾಂತರ ಕೊಂಡ AOPದು ತ್ರಿಜ್ಯಾಂತರ ಖಂಡ ಕೊಟ್ಟಿದಾರಲ್ಲ, ಅದನ್ನು ಉಪಯೋಗ ಮಾಡ್ಕೋಬೇಕು. OAP ಛಾಯೆಗೊಳಿಸಿದ ಭಾಗ ಅಂದರೆ ಯಾವುದು? OAP ತ್ರಿಜ್ಯಾಂತರ ಖಂಡ OAP ವಿಸ್ತೀರ್ಣ ಇದನ್ನು ಕೊಟ್ಟಿದ್ದಾರೆ. ಈ ವಿಸ್ತೀರ್ಣ ಎಷ್ಟಕ್ಕೆ ವಿಸ್ತೀರ್ಣ ಸೂತ್ರ ಬರೋಣ ಮೊದಲು. θ/360 ಇಂಟು ಏನಾಗಬೇಕದು? πr² ಸೂತ್ರ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಇರ್ತಕ್ಕಂತಹ ಸೂತ್ರ. ಇದನ್ನು ಕೊಟ್ಟಿದ್ದಾರೆ. ಇದ್ರ ಬೆಲೆ 462 ಅದ. ಇದನ್ನು ತುಂಬನೂ ಇಲ್ಲಿ ಥೀಟ ಯಾವುದಕ್ಕೆ ಸಂಬಂಧಪಟ್ಟಂಗೆ? OAPಗೆ ಸಂಬಂಧಪಟ್ಟಂಗೆ. OAPಗೆ ಸಂಬಂಧಪಟ್ಟಂಗೆ ಕೇಂದ್ರ ಕೋನ ಎಷ್ಟಿದೆ? 30 ಇದೆ. 60 ಅಲ್ಲ, ಲಕ್ಷ ಕೊಡ್ರಿ. 30/360 ಇಂಟು 22/7 ಇಂಟು r² ಇದೆ. r ಅಂದರೆ ಎಷ್ಟಿದೆ ಗೊತ್ತಿಲ್ಲ ನಮ್ಗೆ, ಅದನ್ನ ಕಂಡು ಹಿಡಿಬೇಕಾಗೈತಿ. ಆ r² ಅದಕ್ಕೆ ಏನು ಮಾಡಿರಿ? ಹಂಗೆ ಬರ್ರಿ. ಈಗ ಎಲ್ಲೆಲ್ಲಿ ಸುಲಭೀಕರಣ ಆಗ್ತದೆ ಅಲ್ಲಿ ಸುಲಭೀಕರಣ ಮಾಡಿ. 0 ಹೊಡೆದಾಕ್ರಿ. 3 1 3 2 12 ಬಂತು. ಮತ್ತೆ 2 ಕಟ್ತಾ ಬಿಡ್ರಿ. 2 6 12, 2 11 2 11. ಈಗ ವರೆ ಗುಣಾಕಾರ ಮಾಡ್ರಿ. 462 ಇಂಟು 6 ಡಿವೈಡೆಡ್ ಬೈ 11. 6 ಅಷ್ಟೇ ಅಲ್ಲ, ಇಂಟು 7 7 ಒಂದು ಐತೆ ನೋಡಿರಿ. 7 ಗುಣಾಕಾರ ಆಕತ್ತಲ್ಲ ಇದು. ಡಿವೈಡೆಡ್ ಬೈ ಎಷ್ಟು? 11 ಈಕ್ವಲ್ ಟು ಎಷ್ಟು? r² ಬರ್ತದೆ. 11 1 11 4 44 46 ಐತಿ. 4 ಉಳಿತು 42 ಆಯ್ತು. 11 4 44 2 ಉಳಿತು 22 ಆಯ್ತು. 11 2 22. ಆಮೇಲೆ 6 7 42 ಅಂದರೆ r² ಇಸ್ ಈಕ್ವಲ್ ಟು 42 ಇಂಟು 42. ಅಂದ್ರೆ ಇದರ ಅರ್ಥ r ಇಸ್ ಈಕ್ವಲ್ ಟು ನೀವು ವರ್ಗಮೂಲ ಹಾಕೊಂಡ್ರೆ ಅಂದ್ರೆ ನಿಮ್ಮ ಅಪವರ್ತನ ಕ್ರಮದ ಪ್ರಕಾರ 42 ಇಂಟು 42 ಏನಾಗತ್ತೆ ನೋಡ್ರಿ? ಸಮ ಅಪವರ್ತನಗಳ ಗುಣಲಬ್ಧ ಐತಿ. ಹೀಗಾಗಿ ತ್ರಿಜ್ಯ ಎಷ್ಟಾಯ್ತು ನಮ್ಗೆ? 42 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈಗ ತ್ರಿಜ್ಯ 42 ಸೆಂಟಿಮೀಟರ್ ಆಯಿತು. ಇನ್ಮೇಲೆ ಈ ಕಂಸ ಕಂಡುಹಿಡಿಯೋದಕ್ಕೆ ನಮಗೇನು ಕಷ್ಟ ಇಲ್ಲ. ತ್ರಿಜ್ಯಾಂತರ ಕಂಸ PBನ ಉದ್ದವನ್ನು ನಾವು ಕಂಡುಹಿಡಿಬೇಕಾಗೈತಿ. ಈಗ PB ಕಂಸದ ಉದ್ದ ಈಕ್ವಲ್ ಟು
θ/360 ಇಂಟು ಇದಕ್ಕಿರತಕ್ಕಂಥ ಸೂತ್ರ ಏನು, ಯಾವುದೇ ತ್ರಿಜ್ಯಾಂತರ ಕಂಸದ ಉದ್ದಕ್ಕೆ ಸೂತ್ರ ಏನು, θ/360 ಇಂಟು 2πr ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಡ್ರಿ, ಇಂಟು 2πr ಬರೆಯೋಣ. ಈಗ ನೋಡಿರಿ, ಥೀಟಾದ ಬೆಲೆ 30 ಹಾಕಂಗಿಲ್ಲ. ಇದೆಷ್ಟು ಅಂತ ಗೊತ್ತು ಮಾಡ್ಕೊಂಡಿದ್ದೀರಿ, ಈ ಭಾಗದ ಇದು 60 ಐತಿ, ಇದೆಷ್ಟು ಬಂದೈತಿ 42 ಸೆಂಟಿಮೀಟರ್ ತ್ರಿಜ್ಯ ಬಂದದ. r = ಈ ಬೆಲೆಯನ್ನು ಇಲ್ಲಿ ಆದೇಶಿಸ್ರಿ. ಥೀಟಾ ಎಷ್ಟು 60, ಬಾಗ್ಲೆ ಎಷ್ಟು 360, ಗುಂಡ್ಲೆ 2 ಗುಂಡ್ಲೆ 22 7 ಇಂಟು ತ್ರಿಜ್ಯ ಎಷ್ಟಪ್ಪ ಅಂತಂದ್ರೆ 42 ಸೆಂಟಿಮೀಟರ್. ಈ 42 ಇಲ್ಲಿ ಹಾಕು. ಈಗ ನೋಡ್ರಿ 0 0 ಕ್ಯಾನ್ಸಲ್ ಆಯ್ತು. 6 1 6 6 2 1 2 3 3 1 3 3 4 12. ಹಾಂ, 3 1 3 3 4 12 ಅದು ಕರೆಕ್ಟ್ ಆಯಿತು. ಮತ್ತು 7 ಹೊಡಿರಲ್ಲ, 7 1 7 2 14. ಉಳಿತೇನು ಪಾವಂಶದೊಳಗೆ ನಿಮ್ಗೆ ಸರಿಯಾಗಿ ಲಕ್ಷ ಕೊಡ್ರಿ. ಛೇದೊಳಗೆ ಏನೂ ಉಳಿದಿಲ್ಲ, 1 ಉಳಿದದ, ಎಲ್ಲವೂ ಕಟ್ ಆಗಿದಾವೆ. ಇಲ್ಲೇ ಇದು ಕ್ಯಾನ್ಸಲ್ ಆಗೈತಿ, ಇದು ಕ್ಯಾನ್ಸಲ್ ಆಗೈತಿ. 22 ಉಳಿದದ. ಇಲ್ಲಿ ಮುಂದೆ ಎಷ್ಟು ಉಳಿದದ ನೋಡ್ರಿ, ಮ್ಯಾಲಲ್ಲಿ 2 ಉಳಿದದ. 2 2 4 ಮತ್ತು 2 2 4 ಅಂದರೆ 44 ಸೆಂಟಿಮೀಟರ್. ಈ ಪಿ ಬಿ ಕಂಸ ಐತಲ್ಲ, ಈ ಪಿ ಬಿ ಕಂಸದ ಉದ್ದ ಎಷ್ಟಾಯಿತು, 44 ಸೆಂಟಿಮೀಟರ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಲಕ್ಷ ಕೊಡ್ರಿ, ಒಂದು ಚೌಕದ ಬಾಹುಗಳು 6 ತ್ರಿಜ್ಯವುಳ್ಳ ವೃತ್ತವನ್ನು, ಒಂದು ಚೌಕ ಇದೆ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ನೋಡ್ರಿ. 6 ತ್ರಿಜ್ಯವನ್ನು ಹೊಂದಿರತಕ್ಕಂತಹ ಒಂದು ವೃತ್ತವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಸ್ಪರ್ಶಿಸುತ್ತದೆ. ಛಾಯೆಗೊಳಿಸಿದ ಭಾಗದ ವಲಯದ ವಿಸ್ತೀರ್ಣ ಎಷ್ಟಿದೆ, 42 ಚದರ ಸೆಂಟಿಮೀಟರ್ ಆದರೆ ಆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ವೃತ್ತದ ತ್ರಿಜ್ಯವನ್ನು ನಾವು ಕಂಡುಹಿಡಿಬೇಕಾಗಿದೆ. ಸರಿ, ವೃತ್ತದ ತ್ರಿಜ್ಯವನ್ನು ಹೆಂಗೆ ಕಂಡುಹಿಡಿತೀರಿ? ಇಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು, ಇಲ್ಲಿ ಸಂಬಂಧ ಏನು ತಗೋಬೇಕು ಅಂತಂದ್ರೆ, ಛಾಯೆಗೊಳಿಸಿದ ನೋಡಿರಿ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಭಾಗದ ವಿಸ್ತೀರ್ಣ ಏನಕ್ಕೆ ಸಮ ಆಗಬೇಕು ಅನ್ನೋದನ್ನು ಒಂದು ಸ್ವಲ್ಪ ಇಲ್ಲಿ ಲೆಕ್ಕಾಚಾರ ಮೈಂಡಿಗೆ ತಗೊಳ್ಳೋದು. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಮೈನಸ್ ಏನು, ಚೌಕದ ವಿಸ್ತೀರ್ಣ ಮೈನಸ್ ಏನು, ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಈ ಒಂದು ಸಂಬಂಧವನ್ನು ಇಲ್ಲಿ ನಾವು ತಗೋಬಹುದು. ಈಗ 6 ಇದೈತಿ ಅಂತಂದ್ರೆ ಇಲ್ಲಿ ನೋಡಿ, ಇದು ಕೂಡ ಏನಾಯ್ತು 6 ಆಯ್ತು. ಚೌಕದ ಬಾಹು 2r ಆಗ್ತದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕೊಟ್ಟಿದ್ದಾರೆ 42. ಇದು 42 ಚದರ ಸೆಂಟಿಮೀಟರ್ ಎದಕ್ಕೆ ಆಗಬೇಕು? ಚೌಕದ ವಿಸ್ತೀರ್ಣ ಬಾಹು ಗುಂಡ್ಲೆ ಬಾಹು, ಚೌಕದ ಬಾಹು 2r ಆಯ್ತು ಅಂದರೆ 2r ಬ್ರಾಕೆಟ್ ಸ್ಕ್ವೇರ್. ಇದು ಚೌಕದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಏನು, πr². ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಏನು, πr². ಇನ್ನು ಇದರಿಂದ 6 ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಉತ್ತರ ಸಿಗ್ತದೆ. ಇದು 4r² ಆಯಿತು, ಮೈನಸ್ 22 7 ಇಂಟು r² ಇದನ್ನ ಹಂಗೆ ಹೇಳಿ. ಹಾಂ, ಈಗೇನು ಮಾಡೋಣ ಅಂದ್ರೆ r² ಸಾಮಾನ್ಯ ತೆಗೋಣ. ಈ ಎರಡರೊಳಗಿಂದ r² ಸಾಮಾನ್ಯ ತೆಗೋಣ. r² ಸಾಮಾನ್ಯ ತೆಗೆದ್ರೆ 4 ಮೈನಸ್ 22 7 ಬಂತು. r² ಸಾಮಾನ್ಯ ತೆಗೆದೇನೆ 4 ಮೈನಸ್ 22 7 ಆಗ್ತೈತಿ. ಇಲ್ಲಿ 42 ಹಂಗೆ ಹೇಳ್ರಿ. 7 4 28 ನೋಡ್ರಿ, 7 4 28. 28ರಾಗ 22 ಕಳೆದ್ರೆ 6 ಉಳಿತು, 6 7 ಉಳಿತು. ಅಂದ್ರೆ 42 ಈಕ್ವಲ್ ಟು r² ಇಂಟು ಮತ್ತೊಂದು ಸಲ ನೋಡ್ರಿ, 7 4 28, 28ರಾಗ 22 ಕಳೆದ್ರೆ 6 ಬಂತು, 6 7. ಈ r² ಬಿಡಿಸ್ಕೋರೀಗ. r² ಬಿಡಿಸಿದ್ರಿ ಅಂತಂದ್ರೆ 42 ಗುಂಡ್ಲೆ 6 7 ಎಷ್ಟಾಕತಿ, 7 6 ಆಕತಿ. 6 1 6 7 42, 7 7 49. r² ಇಸ್ ಈಕ್ವಲ್ ಟು 49 ಅಂದರೆ r ಈಕ್ವಲ್ ಟು ಎಷ್ಟು ಬರ್ತೈತಿ, 7 ಸೆಂಟಿಮೀಟರ್ ಬರ್ತದೆ. ಇದಿಷ್ಟು ಈ ಒಂದು ವೃತ್ತದ ತ್ರಿಜ್ಯ ಆಗ್ತದೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಬಂಧಗಳನ್ನು ಜೋಡಿಸ್ಕೊಂಡೆ ನಾವು, ಮತ್ತೇನು ವಿಶೇಷ ಮಾಡಿಲ್ಲ. ಇಷ್ಟೇ ಲೆಕ್ಕಾಚಾರ ಇಲ್ಲಿರೋದು. ಮತ್ತಿನ್ನೂ ಬೇರೆ ವಿಧಾನದಿಂದನೂ ಮಾಡಬಹುದು. ಅಂದರೆ ಒಂದು ದಾರಿಯಲ್ಲಿ ನಾವು ಹೋದೆ, ನಮಗೆ ಉತ್ತರ ಸಿಕ್ಕಾಯಿತು. ಬೇರೆ ಯಾವ ವಿಧಾನದಿಂದ ಮಾಡ್ಬೋದು ಅಂತ ನೀವು ವಿಚಾರ ಮಾಡಿ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಚಿತ್ರದಲ್ಲಿ OAB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಎಷ್ಟು, 231 ಚದರ ಸೆಂಟಿಮೀಟರ್ ಇದೆ. ಮತ್ತು ಅದರ AB ಕಂಸದ ಉದ್ದನೂ ಕೊಟ್ಟಿದ್ದಾರೆ, 22 ಸೆಂಟಿಮೀಟರ್ ಇದೆ.
ಆದರೆ ಆ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿರಿ, ಒ ಎ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿದೆ? 231 ಚದರ ಸೆಂಟಿಮೀಟರ್ ಇದೆ. ಆದರೆ ಈ ತ್ರಿಜ್ಯಾಂತರ ಖಂಡಕ್ಕೆ ಇರತಕ್ಕಂತಹ ಸೂತ್ರ ಏನಪ್ಪ ಅಂದ್ರೆ θ/360 × πr² ಅನ್ನೋದನ್ನು ಸ್ಮರಿಸ್ಕೊಳ್ಳಿ. ಇದು 231ಗೆ ಸರಿ ಹೋಗಬೇಕು. = 231. ಇದಕ್ಕೆ ಸಮೀಕರಣ ನಾವು 1 ಅಂತ ಕರಿತೀನಿ. ಇನ್ನು ಎರಡನೇ ದತ್ತಾಂಶ ಕಂಸ ಎ ಬಿನ ಉದ್ದ. ಕಂಸ ಯಾವುದದು? ಎ ಬಿ. ಕಂಸ ಎ ಬಿನ ಉದ್ದ ಎಷ್ಟಾಗ್ತತಿ ಅಂತಂದ್ರೆ 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕಂಸ ಎ ಬಿದ ಉದ್ದ 22 ಸೆಂಟಿಮೀಟರ್ ನಾವಿಲ್ಲಿ ಬರೆಯೋಣ. ಹೌದಾ? ಈಗ ಕಂಸ ಎ ಬಿನ ಉದ್ದ = 22 ಸೆಂಟಿಮೀಟರ್. ಇದಕ್ಕೇನು ಸೂತ್ರ ಐತಿ? θ/360 ಐತಿ ಇದಕ್ಕೂ, ಆದರೆ 2πr ಐತಿ ಇಲ್ಲಿ. 2πr = ಎಷ್ಟು? 22 ಆಯ್ತು. ಇದಕ್ಕೆ ಸಮೀಕರಣ 2 ಅಂತ ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ಕಿ ಐತೆ ಕ್ವೆಶನ್. ಎರಡೂ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ, ತ್ರಿಜ್ಯ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಇವೆರಡು ಸಮೀಕರಣಗಳನ್ನ ಉಪಯೋಗ ಮಾಡ್ಕೋಬೇಕು. ಒಂದನೇ ಸಮೀಕರಣ ಎರಡನೇ ಸಮೀಕರಣ ಭಾಗಿಸ್ಕೋತೀನಿ. ಅಲ್ಲಿ ನಮಗೆ ತೀಟ ಹೋಗಿಬಿಡ್ತೈತಿ, ಆರ್ದಾಗ ಉಳಿದು ಬಿಡ್ತೈತಿ, ಮುಂದಿನ ಸುಲಭೀಕರಣ ಆಗ್ತದೆ. ಈಗ 1/2 ಮಾಡ್ಕೊಳ್ಳೋಣ. ಒಂದನೇ ಸಮೀಕರಣ ಬಾಗ್ಲೆ ಈ ಎರಡನೇ ಸಮೀಕರಣ ಮಾಡೋಣ. ಒಂದನೇ ಸಮೀಕರಣದ ಎಡಬದಿಯನ್ನು ಗಮನಿಸ್ರಿ. θ × πr², θ × πr²/360, θ × πr² ಮುಂದೆ ಬರಿತೀನಿ ಅದನ್ನ, ಡಿವೈಡೆಡ್ ಬೈ ಎಷ್ಟು? 360 ಹೋಲ್ ಡಿವೈಡೆಡ್ ಬೈ ಎರಡನೇ ಸಮೀಕರಣದ θ × 2πr/360, θ × 2πr/ ಏನು ಬರಿಬೇಕು? 360 ಬರಿಬೇಕು. = ಬಲಬದಿ ಏನಾಗ್ತೈತಿ? 231/22 231 ಐತಿ. ಇದೆಷ್ಟೈತಪ್ಪ ಅಂದ್ರೆ 22 ಐತಿ. ಈಗ ಏನಾಗ್ತೈತೆ ನೋಡ್ರಿ, ಸುಲಭೀಕರಣ ಮಾಡ್ರಿ. ಇದು θ × πr² ಹೆಂಗಿದ್ದಂಗೆ ಬರೀನು, ಡಿವೈಡೆಡ್ ಬೈ 360 ಬರೀನು. ಈ ಛೇದದಲ್ಲಿ ಇರ್ತಕ್ಕಂಥ 360 ಮ್ಯಾಲೆ ಹೋಗ್ತದ, ಡಿವೈಡೆಡ್ ಬೈ ಏನು ಬರ್ತೈತಿ? θ × 2πr ಬರ್ತದೆ ಅನ್ನೋದನ್ನು ಗಮನಿಸಬೇಕು. ನಾ ಈ ಡಿವಿಷನ್ ತೆಗೆದಿದ್ದೀನಿ, ಈ ಭಾಗಾಕಾರ ತೆಗೆದಿದ್ದೀನಿ, ಗುಣಾಕಾರ ತಗೊಳ್ತೀನಿ. = ಏನಾಗ್ತೈತಿ ಇಲ್ಲಿ ನಮಗೆ? 231/22 ಇಲ್ಲ ಸುಲಭೀಕರಣ ಆಕೈತೆ ಸ್ವಲ್ಪ ಅದ, ಇಲ್ಲೇ ಮಾಡೇ ಬಿಡ್ರಿ. 11 2 22, 11 2 22, 11 1 11 ಅಂದ್ರೆ 21/2 ಅಂತ ನಾ ಇಲ್ಲಿ ಬರಿಬೋದು ಅದನ್ನ ಸದ್ಯಕ್ಕೆ. ಈಗ ನೋಡ್ರಿ, 360 ಪೂರ ಹೊಡೆದಾಕ್ರಿ, ಈ θ ಹೊಡೆದಾಕ್ರಿ, ಪೈ ಹೊಡೆದಾಕ್ರಿ. ಉಳಿತೇನಪ್ಪ? r² ಅಂದ್ರೆ ಅಂಶದಾಗ 6 ಉಳಿತು, ಇಲ್ಲಿದ 6 ಹೋತೈತಿ. ಅಂಶದಾಗ ಏನು ಉಳಿತು? 6 ಉಳಿತು, ಮತ್ತೇನು ಉಳಿದಿಲ್ಲ. ಛೇದದೊಳಗೆ ಏನು ಉಳಿದೈತೆ ನೋಡ್ರಿ, ಇಲ್ಲಿ 2 1 ಉಳಿದೈತಿ. ನನ್ನ ಪ್ರಕಾರ 2 1 ಕಾಣಕತ್ತೈತಿ ನನಗೆ, ಬೇರೆ ಯಾವುದು ಕಾಣತಿಲ್ಲ. = ಎಷ್ಟು? 21/2. ಈಗ ನೇರವಾಗಿ 2 ಹೊಡೆದು ಹಾಕ್ಬೋದಲ್ಲ, ಇಲ್ಲ ಓರೆ ಗುಣಾಕಾರ ಮಾಡ್ಕೋರಿ. r = 21/2 × 2 ಮಾಡಿದರೆ 2 2 ಕ್ಯಾನ್ಸಲ್ ಆಗಿ ಉಳಿತೈತಿ ಎಷ್ಟು ನಿಮಗಲ್ಲಿ? r = ಎಷ್ಟು ಉಳಿತೈತಿ ನೋಡ್ರಿ? 21 ಸೆಂಟಿಮೀಟರ್. r = 21 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ನೋಡ್ರಿ, ಸ್ವಲ್ಪ ಸಮಸ್ಯೆ ಏನೈತಿದು, ಟ್ರಿಕ್ಕಿ ಐತಿ. ಪ್ರಶ್ನೆ ನೋಡೋಣ ಹೆಂಗೆ r ತೆಗಿಬೇಕು ಅಂತ ಅನ್ನಿಸ್ತದೆ. ಅದರ ಸ್ವಲ್ಪ ಈ ಪ್ರಕಾರದ ಸಮಸ್ಯೆಗಳು ನೋಡಿದ್ರಿ, ಮಾಡ್ಕೊಂಡಿದ್ರಿ ಅಂದರೆ ನಿಮ್ಗೆ 100% ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ. ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ವ್ಯಾಸಗಳು. ಎ ಬಿನೂ ಕೂಡ ಏನದ? ವ್ಯಾಸದ. ಸಿ ಡಿನೂ ಕೂಡ ಏನಿದೆ ಅಂದರೆ ವ್ಯಾಸದ. ಓ ಬಿಂದುವಿನೊಳಗೆ ಒಂದಕ್ಕೊಂದವು ಏನು ಮಾಡ್ತಾ ಇದ್ದಾವೆ? ಛೇದಿಸ್ತಾ ಇದ್ದಾವೆ. ಬಿ ಸಿ ಕಂಸದ ಉದ್ದವು 22 ಸೆಂಟಿಮೀಟರ್. ಬಿ ಸಿ ಏನು ಕಂಸ ಐತಲ್ಲ, ಈ ಕಂಸದ ಉದ್ದ ಎಷ್ಟಿದೆ? 22 ಸೆಂಟಿಮೀಟರ್ ಇದೆ. ಈ ಬಿ ಸಿ ಕಂಸದ ಉದ್ದ ಕೊಡ್ತಾನೆ ನಾವು. ಬಿ ಸಿ ಕಂಸದ ಉದ್ದ 22 ಸೆಂಟಿಮೀಟರ್. ಆಮೇಲೆ ಕೋನ ಎ ಓ ಡಿ ಎಷ್ಟದ? ಎ ಓ ಡಿ 60 ಡಿಗ್ರಿ ಅದ. ಎ ಓ ಡಿ 60 ಡಿಗ್ರಿ ಅಂದರೆ ಈ ಕಡೆ ಶೃಂಗಾತ್ಮಕ ಕೋನ, ಇದು ಕೂಡ ನಮಗೆ ಎಷ್ಟಾಗಬೇಕು? ಬಿ ಒ ಸಿನೂ ಕೂಡ 60 ಡಿಗ್ರಿ ಆಗುತ್ತೆ. ಎ ಒ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ನೋಡಿರಿ, ಮಜಾ ಅದ ಏನಂದ್ರೆ ಇಲ್ಲೇ ಕೊಟ್ಟದ್ದ ಈ ಕಡೆ ಇವ್ದು ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಎ ಒ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನಾರೆ ಕಂಡುಹಿಡಿ ಅಂತಾರೆ. ಅಂದ್ರೆ ನಮಗಿಲ್ಲೇ ಈ 60 ಡಿಗ್ರಿ ಮತ್ತು ಈ 22 ಸೆಂಟಿಮೀಟ್ರ ಉಪಯೋಗ ಮಾಡಿ, ಅಂದರೆ ತ್ರಿಜ್ಯಾಂತರ ಕಂಸ ಉಪಯೋಗ ಮಾಡಿ ತ್ರಿಜ್ಯ ತೆಗೆದ, ಆ ತ್ರಿಜ್ಯ ಏನು ಮಾಡೋದು? ಆ ಕಡೆ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ, ಮತ್ತೇನಿಲ್ಲ. ತ್ರಿಜ್ಯಾಂತರ ಖಂಡ ಎ ಒ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈಗ ನೋಡಿ, ಬಿ ಸಿ ಕಂಸದ ಉದ್ದ, ಬಿ ಸಿ ಕಂಸದ ಉದ್ದ = ಎಷ್ಟು ಕೊಟ್ಟಿದ್ದಾರೆ? 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ.
ಆದರೆ ಬಿ ಸಿ ಅಂದರೆ ತ್ರಿಜ್ಯಾಂತರ ಕಂಸ ಇದೆ. ತ್ರಿಜ್ಯಾಂತರ ಕಂಸಕ್ಕೆ ಸೂತ್ರ ಏನಿದೆ? ಥೀಟಾ ಡಿವೈಡೆಡ್ ಬೈ 360 ಇಂಟು 2πr ಐತೆ ಅನ್ನೋದನ್ನು ಸ್ಮರಿಸ್ಕೋರಿ. ಈಕ್ವಲ್ ಟು ಎಷ್ಟು ಬರೀನು? 22 ಬರೀನು. ಇದ್ರಾಗ ನಮಗೆ ಲಕ್ಷ ಕೊಡ್ಬೇಕಿಲ್ಲಿ. ಥೀಟಾ ಗೊತ್ತೈತಿ, ಈಗ ತಾನೇ ಗೊತ್ತು ಮಾಡ್ಕೊಂಡಿದ್ದೀನಿ 60. ಪೈ ಅಂದರೆ 22/7 ಹಾಕಕ್ಕೆ ಬರ್ತೈತಿ. ಆರ್ ಬಿಡಿಸ್ಕೊಂಡು ಇಲ್ಲಿ ಒಂದು ತ್ರಿಜ್ ತಗೊಳ್ಳೋಣ. ಇಷ್ಟ ಇಲ್ಲಿ ಥೀಟಾ 60 ಹಾಕೋಣ. 60 ಡಿವೈಡೆಡ್ ಬೈ 360 ಬರಿತೀನಿ. ಇಂಟು 2 ಇಂಟು ಪೈ ಅಂದರೆ ಎಷ್ಟು? 22, 7 ಅಂಶ ಇದೆ. ಇಂಟು ಆರ್ ತ್ರಿಜ್ಯ ಇಂಟು ಆರ್ ತ್ರಿಜ್ಯ ಈಕ್ವಲ್ ಟು 22 ಆಯ್ತು. ನೋಡ್ರಿ ಏನೇನು ಹೊಡಿತೀರಿ? 0 0 ಕ್ಯಾನ್ಸಲ್ ಆಗ್ರಿ. 6 ಒಂದ್ಲೆ 6 6ಲೆ 2 ಒಂದ್ಲೆ 2 3ಲೆ. ಆಮೇಲೆ ಏನು ಕ್ಯಾನ್ಸಲ್ ಆಕತಿ? ಸದ್ಯಕ್ಕೆ ಹಂಗೆ ಇಡೋಣ. ನೋಡ್ರಿ 6 22 ಗುಂಡ್ಲೆ 6 ಇದು 22 ಬರ್ರಿ ಅಂಶದಾಗ 22 ಉಳಿದೈತಿ. 7 3ಲೆ 21 ಉಳಿದೈತಿ. ಇಂಟು ಆರ್ ಈಕ್ವಲ್ ಟು ಎಷ್ಟು ಬಂತು? 22 ಬಂತು. ಹಾಗಾಗಿ ಆರ್ ಈಕ್ವಲ್ ಟು ಎಷ್ಟು ಬರೋಕೆ ಬರ್ತು ನೋಡಿರಿ? 22 ನೇರವಾಗಿಯೂ ಕಟ್ ಮಾಡ್ಬೋದು, ಆದರೆ ಹಿಂಗೆ ಮಾಡ್ರಿ ಇದನ್ನ. ಆರ್ ಇಸ್ ಈಕ್ವಲ್ ಟು ಹೆಂಗೆ ಬಿಡಿಸೋಣ ಅಂದರೆ 22 ಹಂಗೆ ಇರಲಿ. ಇಂಟು ಈ 22 21 ಅಂಶ ಆ ಕಡೆ ಹೋದ್ರೆ ಅಂದರೆ 21 22 ಅಂಶ ಆಗ್ತೈತಿ. 21 ಬಾಗಿಲೆ 22. ಈಗ ಏನು ಮಾಡಿರಿ? 22 ಹೊಡೆದಾಕ್ರಿ. ಉಳಿತೈತೆ ಎಷ್ಟು? 21 ಸೆಂಟಿಮೀಟ್ರ್. ಅಂದ್ರೆ ಇದ್ರದ್ದು ತ್ರಿಜ್ಯ ಎಷ್ಟು ಆತಂದ್ರೆ 21 ಸೆಂಟಿಮೀಟ್ರ್ ಆಯ್ತು. ಈಗ ಒ ಎ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋಣ. ಈಗ ಒ ಎ ಸಿ ತ್ರಿಜ್ಯಾಂತರ ಖಂಡದ ಏನು ವಿಸ್ತೀರ್ಣ? ಒ ಎ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ಸೂತ್ರ ಏನು ಹಾಕ್ಬೇಕು? ನಾ ಈಗ ಅದಕ್ಕೆ ಥೀಟಾ ಅಪಾನ್ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಪಾನ್ 360 ಇಂಟು ಪೈ ಆರ್ ಸ್ಕ್ವೇರ್ ಸೂತ್ರ ಹಾಕಿದ್ರಿ ಅಂದ್ರೆ ಥೀಟಾ ಅಂದರೆ ಎಷ್ಟೈತಿ? ಅದೊಂದು ಗೊತ್ತು ಮಾಡ್ಕೋಬೇಕಿಲ್ಲಿ. ಈಗ ನಿಮ್ಗೆ ಈ ಕಡೆದು 60 ಐತೆ ಅಂದರೆ ಇದು ಎಷ್ಟು ಇರಬೇಕು? ಈ ಕಡೆ 60 ಇದ್ದರೆ ಇದು 120 ಇರಬೇಕಲ್ಲ. ಹೌದಾಗಿಲ್ಲ? ಇದು ಸರಳ ರೇಖೆ, ಡಿ ಒ ಸಿ ಸರಳ ರೇಖೆ, ವ್ಯಾಸ ಐತೆ ಅದು. ಹಾಗಾಗಿ ಕೋನ ಒ ಸಿ ಅದನ್ನು ನೇರವಾಗಿ ತುಂಬ್ಕೊಂಡ್ಬಿಡೋಣ. 120 ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ ಎಷ್ಟು? 22 7 ಅಂಶ. ತ್ರಿಜ್ಯ ಎಷ್ಟು ಬಂತು? 21 ಸೆಂಟಿಮೀಟ್ರ್ ಬಂತು. ನೋಡಿರಿ 21 ಗುಂಡ್ಲೆ 21 ಬರೀ. ನೋಡಿರಿ 0 0 12 ಒಂದ್ಲೆ 12 3ಲೆ 3 ಒಂದ್ಲೆ 3 7ಲೆ 7 ಒಂದ್ಲೆ 7 ಒಂದ್ಲೆ ಕ್ಯಾನ್ಸಲ್ ಆಯಿತು. 22 ಮತ್ತು 21 ಗುಣಿಸ್ರಿ. ಆಗಲೇ ಮಾಡಿದ್ದು ನೋಡ್ರಿ ಇದನ್ನ. 22 21 22 ಇಂಟು 21 1 2 2 1 2 2 2 2 4 2 2 4 44 2 6 4 462 ಚದರ ಸೆಂಟಿಮೀಟರ್. ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮತ್ತೇನು ಮಾಡಬೇಕಾಗಿತ್ತು ನೋಡ್ರಿ? ತ್ರಿಜ್ಯಾಂತರ ಖಂಡ ಎ ಒ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು, ಕಂಡುಹಿಡಿದ್ವಿ. ಸೊ ಇಷ್ಟು ಲೆಕ್ಕಾಚಾರ ಈ ಒಂದು ಪ್ರಶ್ನೆಯಲ್ಲಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಪ್ರಶ್ನೆ ಸಂಖ್ಯೆ 8 ಏನಿದೆ ಅಂತ ಎಲ್ಲರೂ ನೋಡಿ. ನೋಡಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ತೋರಿಸುವಂತೆ ಎ ಬಿ ಸಿ ಡಿ ಇದ್ದದ್ದು ಏನದ ಒಂದು ಆಯತ ಅದ. ಎ ಪಿ ಬಿ ಇದ್ದದ್ದು ಅರ್ಧ ವೃತ್ತವಾಗಿದೆ. ಈ ಅಂದರೆ ಎ ಬಿಯನ್ನು ವ್ಯಾಸವಾಗಿಟ್ಕೊಂಡು ಹಿಂಗೆ ಅದು ವೃತ್ತದ ಒಂದು ಭಾಗ ಇದೆ, ಅರ್ಧ ವೃತ್ತ. ಆಮೇಲೆ ಆಯತದ ಉದ್ದ ಬಿ ಸಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡ್ರಿ. ಬಿ ಸಿ ಉದ್ದ ಇದು ತ್ರಿಜ್ಯದ 3ರಷ್ಟಿದೆ. ತ್ರಿಜ್ಯದ 3ರಷ್ಟಿದೆ. ಆಮೇಲೆ ಎ ಪಿ ಬಿ ಸಿ ಡಿ ಎ ಇದರೆಲ್ಲ ಥರದ್ದು ವಿಸ್ತೀರ್ಣ 371. ದತ್ತಾಂಶ ಏನಿದೆ ಅಂದ್ರೆ ಎ ಪಿ ಬಿ ಸಿ ಡಿ ಎಯ ವಿಸ್ತೀರ್ಣ, ಪೂರ್ಣ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ ಎ ಪಿ ಬಿ ಡಿ ಎ ಪೂರ್ಣ ವಿಸ್ತೀರ್ಣ 371 ಚದರ ಸೆಂಟಿಮೀಟರ್ ಇದೆ. ಈ ಎ ಪಿ ಬಿ ಸಿ ಡಿ ಎದೊಳಗೆ 2 ಭಾಗ ಅದಾವೆ. ಒಂದನೇ ಭಾಗ ಎ ಪಿ ಬಿ ಅರ್ಧ ವೃತ್ತದ ವಿಸ್ತೀರ್ಣ ಇದೆ. ಅರ್ಧ ವೃತ್ತದ ವಿಸ್ತೀರ್ಣ ತಗೋಬೇಕು. ಆಮೇಲೆ ಇನ್ನೊಂದು ಭಾಗ ಏನಂದ್ರೆ ಎ ಬಿ ಸಿ ಡಿ ಆಯತದ ವಿಸ್ತೀರ್ಣ ತಗೋಬೇಕು. ಎ ಬಿ ಸಿ ಡಿ ಆಯತದ ವಿಸ್ತೀರ್ಣ ಇವೆರಡೂ ಸೇರ್ಷನ ಎಷ್ಟೈತಿ ಅಂತಂದ್ರೆ 371 ಐತಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಎ ಪಿ ಬಿ ಅರ್ಧ ವೃತ್ತದ ವಿಸ್ತೀರ್ಣ
ಪೈ ಆರ್ ಸ್ಕ್ವೇರ್ ಅಪಾನ್ 2 ಅಥವಾ 1/2 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರೆದ್ರೆ ನಡೀತೈತಿ. ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್, ಅರ್ಧ ವೃತ್ತದ ವಿಸ್ತೀರ್ಣ 1/2 ಇಂಟು ಪೈ ಆರ್ ಸ್ಕ್ವೇರ್. ಆಯತದ ವಿಸ್ತೀರ್ಣಕ್ಕೆ ಏನು ಸೂತ್ರ? ಎಲ್ ಇಂಟು ಬಿ ಅಂತಕ್ಕಂಥದ್ದು ನೋಡ್ರಿ, 370 ಹಾಕೋಣ. 1/2 ಇಂಟು ಪೈ ಅಂದರೆ 22/7 ಹಾಕ್ಬೋದು. ಮುಂದಿನ ಸ್ಟೆಪ್ಪಿಗೆ ಹಾಕಿರೂ ನಡೀತೈತಿ. ಪೈ ಇಂಟು ಆರ್ ಸ್ಕ್ವೇರ್, ಆರ ಕಂಡುಹಿಡಿಬೇಕಾಗಿಲ್ಲ ನಮಗೆ. ಅರ್ಧ ವೃತ್ತಾಕಾರದ ಕಂಸದ ಆಗಿದ್ದರೆ ಅರ್ಧ ವೃತ್ತಾಕಾರದ ಕಂಸದ ಉದ್ದವನ್ನು ಕಂಡುಹಿಡಿಬೇಕು. ಕಂಸದ ಉದ್ದ ನಾವು ಕಂಡುಹಿಡಿಬೇಕಂದ್ರೆ ತ್ರಿಜ್ಯ ಬೇಕು, ಮೊದಲು ತ್ರಿಜ್ಯ ತಗೋಬೇಕು. ಆರ್ ಸ್ಕ್ವೇರ್ ಪ್ಲಸ್ ಎಲ್. ಉದ್ದ ಎಷ್ಟಿದೆ? ಉದ್ದವು ನೋಡ್ರಿ, ಆಯತದ ಉದ್ದವು ಅರ್ಧ ವೃತ್ತದ ತ್ರಿಜ್ಯದ 3ರಷ್ಟಿದೆ. ಈ ಅರ್ಧ ವೃತ್ತದ ತ್ರಿಜ್ಯ 6 ಐತೆ ಅಂದ್ಕೊಡ್ರಿ. ಇದು 6 ಆದರೆ ಈ ಕಡೆದು 6 ಆಯಿತು. ಅಂದರೆ ಎ ಬಿ ಉದ್ದ 6, ಈ ಬಿ ಸಿ ಏನೈತಿಲ್ಲ ಇದು ಎಷ್ಟಿದೆ? ಇದ್ರ 3ರಷ್ಟಿದೆ, ಅಂದರೆ 3r ಆಯಿತು. ಎಲ್ ಇಂಟು ಬಿ, ಎಲ್ ಇಂಟು ಬಿ, ಎಲ್ ಎಷ್ಟ? 3r ಆಯಿತು. ಬಿ ಎಷ್ಟು ಆಕೈತೆ ನೋಡ್ರಿ, ಅಗಲ ಎ ಬಿ ಆಗ್ತದೆ. ಆರ್ ಪ್ಲಸ್ ಆರ್ ಅಂದರೆ ಎಷ್ಟು? 2r ಆಗ್ತದೆ. ಬಿ ಈಕ್ವಲ್ ಟು ಎಷ್ಟು ಆಕತಿ? 2r ಆಕತಿ. ಈಕ್ವಲ್ ಟು ಎಷ್ಟಾಯ್ತು? 371 ಆಕತಿ. ಈಗ 1/2 ಇಂಟು 22/7, 1/2 ಇಂಟು 22/7 ಇಂಟು ಆರ್ ಸ್ಕ್ವೇರ್, ಇದನ್ನು ಬರ್ದೇನಾಗಿ ಪ್ಲಸ್ 3 6, 6r ಸ್ಕ್ವೇರ್ ಪ್ಲಸ್ 6r ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಬರಿಬೇಕು? 371 ಬರಿಬೇಕು. 371 ಬರಿತೀನಿ. ಈಗ ನೋಡ್ರಿ ಏನೇನು ಕ್ಯಾನ್ಸಲ್ ಆಗ್ತದೆ. ನಾ ಆರ್ ಸ್ಕ್ವೇರ್ ಹೊರಗೆ ತೆಗಿತೀನಿ, ಹಂಗೆ ಸುಲಭೀಕರಣನೂ ಮಾಡ್ತೀನಿ. 2 1 2 11 ಅಂದ್ರೆ 11 7 ಪ್ಲಸ್ ಎಷ್ಟು ಉಳಿತಿಲ್ಲಿ? 6 ಉಳಿತು. ಈಕ್ವಲ್ ಟು ಎಷ್ಟಾಗ್ತಪ್ಪ ಅಂದ್ರೆ 371 ಆಯಿತು. ಆರ್ ಸ್ಕ್ವೇರ್ ಇಂಟು ಏನು ಬರಿತೀರಿ? 11 ಪ್ಲಸ್ 6 7 42 ಆಗಲೇ ಎಷ್ಟು ಬರೀತಾರೆ ನೋಡ್ರಿ? 7 ಬರೀತಾರೆ. ಈಕ್ವಲ್ ಟು ಎಷ್ಟಾಯ್ತು? 371 ಆಯಿತು. ಆರ್ ಸ್ಕ್ವೇರ್ ಇಂಟು 42ಕ್ಕೆ 11 ಕೂಡಿಸಿದ್ರೆ 42 ಪ್ಲಸ್ 10 52 ಪ್ಲಸ್ 1 53, 53 7 ಈಕ್ವಲ್ ಟು 371. ಅಂದರೆ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 371 ಇಂಟು 7 ಡಿವೈಡೆಡ್ ಬೈ 53. ಇದು ಭಾಗ ಹೋಗಬೇಕು ಬಹುಶಃ 53ರಿಂದ. 6 ಬರ್ತೈತೆ ನೋಡ್ರಿ. 3 ಮಗ್ಯಾಗ 1 ಎಲ್ಲಿ ಬರ್ತೈತಿ? 7 53 7 ನೋಡೋಣ. 7 3 21 2 ಕೈಲ 5 35 1 2 37 ಮಂತ 371 ಬರ್ತದೆ. 53 1 53 7 7 49 ಆಯಿತು. ಆರ್ ಸ್ಕ್ವೇರ್ ಈಕ್ವಲ್ ಟು 49 ಅಂದ್ರೆ ಇದರ ಅರ್ಥ ಆರ್ ಈಕ್ವಲ್ ಟು ಎಷ್ಟಾಯ್ತು ನಿಮ್ಗೆ? 7 ಸೆಂಟಿಮೀಟ್ರ್ ತ್ರಿಜ್ಯ ಸಿಕ್ತು. ನಮಗೇನು ಬೇಕಾಗಿತ್ತು ನೋಡ್ರಿ? ಪ್ರಶ್ನೆ ಏನೈತಿ? ಅರ್ಧ ವೃತ್ತಾಕಾರದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಎ ಪಿ ಬಿ ಕಂಸದ ಉದ್ದ. ಈಗ ಅರ್ಧ ವೃತ್ತದ ಕಂಸದ ಉದ್ದಕ್ಕೆ ಸೂತ್ರ ಏನಪ್ಪ ಅಂತಂದ್ರೆ ವೃತ್ತದ ಸುತ್ತಳತೆ 2πr, ಅದರ ಅರ್ಥ ಅಂದ್ರೆ ಪೈ ಇಂಟು ಆರ್ ತೊಗೋಬೇಕು. 22/7 ಇಂಟು ತ್ರಿಜ್ಯ ಎಷ್ಟೈತಿ ಇಲ್ಲಿ? ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ನೋಡ್ರಿ? 7 ಬಂದಿದೆ. ಅದನ್ನ ಹಾಕ್ರಿ. 7 7 ಕ್ಯಾನ್ಸಲ್ ಆಕತಿ. ಉಳಿತೈತೆ ಎಷ್ಟು ನಿಮ್ಗೆ? 22 ಸೆಂಟಿಮೀಟ್ರ್ ಉಳಿತು. ಹೀಗಾಗಿ ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟಾಕತಿ? 22 ಸೆಂಟಿಮೀಟ್ರ್ ಆಗ್ತದೆ ಅಂತಕ್ಕಂಥದ್ದನ್ನು ಹೊರತು. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮತ್ತು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಸಾಗೋಣ.